ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಮನೆಯಿಂದ ಹೊರಟು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲಿಬೋರ್ಡ್ ಇಂದ ವೈಟ್ ಫೀಲ್ಡ್ ಹೀಗೆ ಹೋಗ್ತಾ ಇವತ್ತಿನ ಇರೋದು ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪೂರ್ತಿ ನೋಡಿ. ನಾನಿವಾಗ ಬಂದಿದ್ದೀನಿ ಸಿಲ್ಕ್ ಬೋರ್ಡ್ ಅಲ್ಲಿ ನೋಡ್ತಿರ್ಬೋದು ನಿಮ್ಗೆಲ್ಲ ಇಲ್ಲಿ ಬಸ್ಗಳೇ ಕಾಣ್ತಿದೆ. ಸೊ ಇಲ್ಲಿಂದ ನಾನು ಇವಾಗ KPTL ಶಾಪ್ ಹತ್ರ ಹೋಗ್ಬೇಕು. 500F ಅಂತ ಹೇಳಿದ್ದಾರೆ. ಇನ್ನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಾದಮೇಲೆ ನಾನು ಅಂದ್ಕೊಂಡಿರೋ ಜಾಗಕ್ಕೆ ಹೋಗಿ ಏನೇನು ನೋಡ್ತೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಪ್ಲ್ಯಾಟ್ಫಾರ್ಮಲ್ಲೇ 500F ಸಿಗುತ್ತೆ. ಅದನ್ನು ಹತ್ಕೊಂಡು ನಾವು KTPO ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇಂಡಿಯಾಸ್ ಮೋಸ್ಟ್ ಅಡ್ವಾನ್ಸ್ಡ್ ಆಟೋಮೋಟಿವ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಇರುವಂಥ ಒಂದು ಎಕ್ಸಿಬಿಷನ್ ಲೊಕೇಟ್ ಆಗಿರುವಂಥ ಜಾಗ KTPO ವೈಟ್ ಫೀಲ್ಡ್ ಹತ್ರ ಎಕ್ಸಿಬಿಷನ್ ಸೆಂಟರ್ ಅದು. KTPO ಕಡೆಗೆ ನಾನು ಬಂದಿದ್ದೀನಿ. ನಾನು ಮುಂಚೆ ಹೇಳಿರುವಂಥ ಎಕ್ಸಿಬಿಷನ್ ಇದೇ ನಡೆಯೋದು. ಮಾರ್ಕೆಟಿಗೆ ಬಂದಿರುವಂಥ ಒಂದು ಹೊಸ ಪ್ರಾಡಕ್ಟ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಮಾರ್ಕೆಟಿಂಗ್ ಹೋಗ್ತಾರ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾರೆ. ಇವಾಗ ಇದು ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಈ ಎಕ್ಸಿಬಿಷನ್ ಇರುತ್ತೆ. ಬನ್ನಿ ನೋಡೋಣ, ತಿಳಿಸ್ಕೊಡ್ತೀನಿ ಏನೇ ಅಲ್ಲಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಎಕ್ಸಿಬಿಷನ್ ಕಡೆಗೆ ಹೋಗ್ತಾ ಇದ್ದೀನಿ. ಕಾನ್ಫರೆನ್ಸ್ ಇದೆ, ರಿಜಿಸ್ಟ್ರೇಷನ್ ಇದೆ, ಕ್ಯಾಬ್ ಡ್ರಾಪ್ ಆಫ್ ಇದು, ಪಾರ್ಕಿಂಗ್ ಅಂತ ಸೆಂಟೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಳಗೆ ಎಂಟರ್ ಆಗ್ತಿದ್ದಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮಗೆ ಈ ರೀತಿ ಒಂದು ಕಾರ್ಡ್ನ ಕೊಟ್ಟಿದ್ದಾರೆ. ಕಾರ್ಡ್ ಹಾಕೊಂಡು ಒಳಗೆ ಹೋಗಬೇಕು. ಕಂಪ್ನಿ ನೇಮು ಮತ್ತು ಅವರು ಯಾವ ಟೆಕ್ನಾಲಜಿ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದಾರೆ ಅನ್ನೋದು ಕೂಡ ಬೋರ್ಡಲ್ಲಿ ಹಾಕಿದ್ದಾರೆ. ಟೆಕ್ನಾಲಜಿ ಡಿಸ್ಪ್ಲೇ 2025. ನಮ್ಮದು ಕಂಪನಿ ಬಂದ್ಬಿಟ್ಟು IOEMS ಅಂತ. ನಾವು EV ಚಾರ್ಜರ್ 2017 ಮಾಡಿದ್ದೇವೆ. ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ 7.5 kW. ಇಟ್ ಇಸ್ AC ಚಾರ್ಜರ್. ಇದು 5 to 6 hours ಇದೆ ಈ ವೆಹಿಕಲ್ ಚಾರ್ಜರ್. ಇದು ಬಂದ್ಬಿಟ್ಟು 30 kW. ಇದು ವೆಹಿಕಲ್ 30 minutes ಅಲ್ಲಿ ಚಾರ್ಜರ್. ಸರ್ ಯಾವ ರೀತಿ ವೆಹಿಕಲ್ ಸರ್? 2 ವೀಲರ್ 4 ವೀಲರ್? ವೀಲರ್ ಆ್ಯಂಡ್ 4 ವೀಲರ್ ಸರ್. ಇದರಲ್ಲಿ 30 minutes ಅಲ್ಲಿ ಚಾರ್ಜ್ ಆಗುತ್ತೆ. ಇದು ಬಂದ್ಬಿಟ್ಟು ಡ್ಯುಯಲ್ ಗನ್, 2 ಗನ್ ಇರುತ್ತೆ ಇದರಲ್ಲಿ. ಇದು 60 kW ಬಂದ್ಬಿಟ್ಟು. ಇದು ವೆಹಿಕಲ್ ಬಂದ್ಬಿಟ್ಟು 30 minutes ಅಲ್ಲಿ 2 ಕಾರ್ ಚಾರ್ಜ್ ಆಗುತ್ತೆ ಸೈಮಲ್ಟೇನಿಯಸ್ಲಿ. ಹೈ ಕೆಪಾಸಿಟಿ ವೆಹಿಕಲ್ ಬಂದರೆ ಇದು ಒಂದು 60 kW ಡ್ರಾಪ್ ಮಾಡುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ. ಸರ್ ಇವಾಗ ಇದರಲ್ಲಿ ನಾವು ಹೋಮ್ಗೆ ಯಾವ್ದು ಬೆನಿಫಿಟ್ ಆಗುತ್ತೆ? ಮನೆಯದಕ್ಕೆ ಇದು ಬೆನಿಫಿಟ್ ಆಗುತ್ತೆ, ಸ್ಲೋ ಚಾರ್ಜರ್. ಓಕೆ. ಮತ್ತು ಇದು ಅಪಾರ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ಎಲ್ರಿಗೂ ಒಂದೊಂದು ಪಾಯಿಂಟ್ ಹಾಕಬೇಕಾಗಿಲ್ಲ. ಇದು ಒಂದೇ ಪಾಯಿಂಟ್ ಅಲ್ಲಿ ನಿಮಗೆ ಎಲ್ರಿಗೂ ಚಾರ್ಜ್ ಮಾಡ್ಬೋದು. ಮತ್ತು ಇದರಲ್ಲಿ RFID ಕಾರ್ಡ್ ಇದೆ. ಅಲ್ಲಿ ಗೇಟ್ವೇ ಇಂದ ಅಸೋಸಿಯೇಷನ್ ಅವರು ಪೇಮೆಂಟ್ ತಗೊಳ್ಬೋದು. ಹಾಗೆ ನೀವು ಸಪ್ರೇಟ್ ಆಗಿ ವೈರಿಂಗ್ ಎಲ್ಲ ಮಾಡ್ತೀವಿ. ಕುಮಾರ್ ಅಂತೇಳಿ ಇವರು ಒಂದು ಮೋಟಾರ್ ಅಪ್ಲಿಕೇಶನ್ಸ್ ಏನಿರ್ತಾರೆ, ಪವರ್ ಪ್ರೊಡಕ್ಟ್ಸ್, ಇಂಡಸ್ಟ್ರಿಯಲ್ ಮೋಟರ್ಸ್, ಜನರೇಟರ್, ಆಟೋಮೋಟಿವ್, ಮೊಬೈಲಿಟಿ, ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ ಪಂಪ್ಸ್, ರೆಮಿಟರ್ಸ್, ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ಸ್ಟಂಟಿಂಗ್ ಆ್ಯಂಡ್ ಡೈಲಿ ಟೆಸ್ಟೆಡ್ ರೌಂಡರ್ಸ್, ಎಲೆಕ್ಟ್ರಿಕ್ ಪೋಡೋಮೀಟರ್ಸು ಮತ್ತು ಅದ್ರ ಹಿಂದ್ಗಡೆ ಇರೋವಂಥ ಒಂದು ಹಾರ್ಡ್ವೇರ್. ಇದ್ರದ್ದು ಡಿಸ್ಪ್ಲೇ, ಮದರ್ ಬೋರ್ಡ್ ಇದು. ನಾನಿವಾಗ ಪ್ರೊಟೇರಿಯಲ್ ಒಂದು ಕಂಪ್ನಿ ಕಡೆ ಬಂದಿದ್ದೀನಿ. ಇದು ಜಪಾನ್ ಬೇಸ್ಡ್ ಕಂಪ್ನಿ ಆಗಿದೆ. ಇಲ್ಲಿ ಸಾಫ್ಟ್ ಮ್ಯಾಗ್ನೆಟ್ಸು ಪ್ರೊಡಕ್ಷನ್ ಮಾಡ್ತಾರೆ. ಜಪಾನಿಂದ ಪ್ರೊಡಕ್ಷನ್ ಮಾಡಿ ಇಲ್ಲಿ ಅವ್ರು ಫ್ರಾಂಚೈಸಿಯಾಗಿ ಇಟ್ಕೊಂಡು ಸೇಲ್ ಮಾಡ್ತಾರೆ. ಇವು ಸಾಫ್ಟ್ ಮ್ಯಾಗ್ನೆಟ್ಸ್ಗಳು. ಸೊ ಎಲ್ಲಿ ರಿಕ್ವೈರ್ ಇದೆ ಅಲ್ಲಿ ಯೂಸ್ ಮಾಡ್ಕೊತಾರೆ. ಮತ್ತು ಲಿಥಿಯಂ ಬ್ಯಾಟ್ರಿಗೆ ಬೇಕಾಗಿರೋಂಥ ಕಾಂಪೋನೆಂಟ್ ಮಾಡ್ಕೊಂಡು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಈಗ ನೋಡ್ತಿರ್ಬೋದು ರೇರ್ ಆಫ್ ಮ್ಯಾಗ್ನೆಟ್ಸ್ ಅಂತಿದೆ.
ನಾನಿವಾಗ ಬಿಗ್ ಟೆಕ್ ಟೆಕ್ನಾಲಜಿ ಕಡೆ ಬಂದಿದ್ದೀನಿ. ಇಲ್ಲಿ ಇಂಡಕ್ಟರ್ಸ್ ಇದೆ, ಲ್ಯಾನ್ ಇದೆ ಆ್ಯಂಡ್ POE ಅಂದರೆ ಪವರ್ ಓವರ್ ಇಂಜಿನಿಯರಿಂಗ್ ಅಂಥೇಳಿ. ಮೊದಲು ಕ್ಯಾಮ್ರಾಗಳಿಗೆಲ್ಲ ಎರಡೆರಡು ವೈರ್ಗಳಾಗ್ತಿದ್ರು. ಸೊ ಇದರಿಂದ ಒಂದು ವೈರ್ ಹಾಕೋ ಒಂದು ಎಫಿಷಿಯನ್ಸಿ ಬಂದಿದೆ. ಅದಾದಮೇಲೆ ನೀವು ಇದು ನೋಡ್ಬೋದು, ಕ್ಯಾನ್ವಸ್, ಲ್ಯಾನ್, ಸೀರಿಯಲ್ ಕ್ಯಾಮ್ರಾ ಇವೆಲ್ಲ ಕಾಂಪೊನೆಂಟ್ಸ್ಗಳು. ಆ್ಯಂಡ್ ಅನದರ್ ಈಸ್ ಇಲ್ಲಿ ಕೆಳಗೆ ಬಂದರೆ ನಿಮಗೆ ಬೇರೆ ಬೇರೆ ಚಿಪ್ಗಳು ಕಾಣುತ್ತೆ. ಇದು ಪ್ಲೇನರ್ ಟ್ರಾನ್ಸ್ಫಾರ್ಮರ್ಸ್, ಇದು SSDಸು. ಸೊ ನಾನಿವಾಗ ಬಂದಿದ್ದೀನಿ ಲಿಯೋ ಇಂಪೆಕ್ಸ್ ಅಂತೇಳಿ. ಇಲ್ಲಿ ಪಾಲಿಮರ್ಸ್ನ ನೀವು ಏನು ನೋಡ್ತಾ ಇದ್ದೀರಲ್ಲ, ಅದನ್ನು ಬಳಸ್ಕೊಂಡು ಈ ರೀತಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ತಯಾರಿ ಮಾಡ್ತಾರೆ. ಬಿಕಾಸ್ ಎಲೆಕ್ಟ್ರಿಕ್ ಸ್ವಿಚಸ್ಸಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳಿಗೂ ಚಿಪ್ಸು, ಎಸ್ಪೆಷಲಿ ವೆಹಿಕಲ್ಸಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲೆಲ್ಲ ನೀವು ನೋಡಿರ್ಬೋದು ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ. ಇದೇ ರೀತಿ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಈ ರೀತಿ ಚಿಪ್ಸ್ಗಳನ್ನೆಲ್ಲ ಲಿಯೋ ಇಂಪ್ಯಾಕ್ಟ್ಸ್ ಅವರು ರಾ ಮೆಟೀರಿಯಲ್ನ ಕೊಟ್ಟರೆ KMX ಟೆಕ್ನಾಲಜಿ ಅವರು ಬೇಕಾಗಿರೋ ಚಿಪ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಕನೆಕ್ಟರ್ಸು, ವಾಟರ್ ಪ್ರೂಫಿಂಗು, ಮತ್ತು ಮೋಲ್ಟಿಂಗ್, ಕನೆಕ್ಟರ್ಸ್, ಬಿಲ್ಡ್ ಹೋಲ್ಸ್, ಪ್ರೆಸಿಷನ್ ಪಾರ್ಟ್ಸ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಆ್ಯಂಡ್ ಆ್ಯಕ್ಚುಲಾಗಿ ರೆಡಿ ಮಾಡ್ತಾರೆ ಅನ್ನೋದಕ್ಕಿಂತ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ. ನಾನು ಇವಾಗ ಬಂದಿರುವಂಥ ಜಾಗ ಫ್ಲೂರೋ ಆಟೋಮೋಟಿವ್ ಫ್ಲಾಶ್ ಪ್ರೈವೇಟ್ ಲಿಮಿಟೆಡು. ಇಲ್ಲಿ ಅಂಡರ್ ಒನ್ ರೂಫು ಫಾರ್ ಆಲ್ ಸೀಲಿಂಗ್ ಸೊಲ್ಯೂಷನ್ ಅಂತ ಸಿಗುತ್ತೆ. ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀಲಿಂಗ್ ಸೊಲ್ಯೂಷನ್ ಇರೋದು. ಆಯಿಲ್ ಸೀಲ್ಗಳೇ ಸಿಗುತ್ತೆ ಅಂತಿಲ್ಲಿ. ನೀವು ನೋಡ್ತಿರ್ಬೋದು, ಪಾಲಿಅಮೈಡ್ ಕಾಂಪೋನೆಂಟ್ಸು, ಸ್ಪ್ರಿಂಗ್ ಎನರ್ಜಿ, ಲಿಮ್ ಸೀಲು, ಪೀಕ್ 450 ಟ್ಯೂಬು. ಯಾವ್ಯಾವ ಡಿವೈಸಲ್ಲಿ ಬಳಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಅವ್ರ ಫೋಟೋದಲ್ಲಿ ಹಾಕಿ ತೋರಿಸಿದ್ದಾರೆ. ಸೊ ವಿಂಡ್ ಮಿಲ್ಲಲ್ಲಿದೆ. ಅದಾದಮೇಲೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ, ಅಗ್ರಿಕಲ್ಚರಲ್ ಸೆಕ್ಟರಲ್ಲೂ ಕೂಡ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಸೆಕ್ಟರಲ್ಲೂ ಬೇಕಾಗಿರುವಂಥ ಒಂದು ಲೀಕೇಜ್ನ ಅವಾಯ್ಡ್ ಮಾಡೋದಕ್ಕೆ ಈ ರೀತಿಯಾಗಿರೋ ಒಂದು ಇನೋವೇಟಿವ್ ಆಗಿ ಆಟೋಮೋಟಿವ್ ಫ್ಲಾಸ್ಟ್ ಅವರು ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನ, ಅಂದರೆ ಲೀಕ್ನ ತಡೆಯುವಂಥ ಐಟಮ್ಸ್ಗಳನ್ನೆಲ್ಲ ಕೊಟ್ಟು ಈ ಸ್ಟಾಲಲ್ಲಿ ಇಟ್ಟಿದ್ದಾರೆ. ಎಲೆಕ್ಟ್ರಿಕ್ಸ್ ಕಡೆಗೆ ಸ್ಟಾಲಲ್ಲಿ ಬಂದಿದ್ದೀನಿ. ಇಲ್ಲಿ ಮನೆಗೆ ಬೇಕಾಗಿರೋ ಡೊಮೆಸ್ಟಿಕ್ ಯೂಸ್ಗೆ ಬೇಕಾಗಿರೋ ಚಾರ್ಜಸ್ನ ಯೂಸ್ ಮಾಡ್ಬೋದು. ಇದು 7 ಕಿಲೋವ್ಯಾಟ್ ಇದೆ. ಮತ್ತು ಇಲ್ಲಿ ಸಣ್ಣದಾಗಿ 3.2 ಕಿಲೋವ್ಯಾಟ್ ಇದೆ. ಅದಕ್ಕೆ ಬೇಕಾಗಿರೋ ಕಂಪೋನೆಂಟ್ಸ್, ಪ್ಲಗ್ಗಳು ಇಲ್ಲಿದೆ ನೋಡಿ. ಕಮರ್ಷಿಯಲ್ ಬೇಕಾಗಿರೋದನ್ನ ಫೆಬ್ರವರಿ ಲಾಂಚ್ ಮಾಡ್ತಾರಂತೆ. ಇದರ ಪೇಮೆಂಟ್ ಆಕ್ಸೆಸ್ ಒಂದು ಇಲ್ಲ, ಬಟ್ ಬೇರೆ ಎಲ್ಲ ಬೇಕಾಗಿ ಮನೆಗೆ ಬೇಕಾಗಿರೋವಂಥದ್ದು, ಮನೇಲಿ ಎಲೆಕ್ಟ್ರಿಕ್ ಕಾರ್ ಏನಾಯ್ತು ಇದನ್ನು ನೀವು ಇಲ್ಲಿಂದ ತೊಗೊಂಡೋಗ್ಬೋದು. ಫ್ಲೂಕ್ ಕಂಪ್ನಿ ಟೆಸ್ಟ್ ಮತ್ತು ಅನಲೈಸ್ ಮಾಡೋಕ್ಕೆ ಯೂಸ್ ಮಾಡೋ ಡಿವೈಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಕ್ಸಾಂಪಲ್ಗೆ ವೈಬ್ರೇಷನ್ ಮೀಟರ್, ರೆಸಿಸ್ಟೆಂಟ್ ಟೆಸ್ಟು, ಪವರ್ ಕ್ವಾಲಿಟಿ ಅನಲೈಸರ್, ಕ್ಲಾಂಪ್ ಮೀಟರ್, ಥರ್ಮಲ್ ಕ್ಯಾಮ್ರಾಸ್, ಮೌಂಟೆಡ್ ಥರ್ಮಲ್ ಇಮೇಜರ್ಸ್, ಅರ್ತ್ ಗ್ರೌಂಡ್ ಟೆಸ್ಟರ್ಸ್, ಆಟೋಮೈಸೇಷನ್, ಪ್ರೆಷರ್ ಕ್ಯಾಲಿಬ್ರೇಟರ್ಸ್, ಈ ರೀತಿ ಮುಂತಾದ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಅಥವಾ ಡಿವೈಸ್ಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನೋ ಟೆಕ್ನಾಲಜೀಸ್ 2015ರಲ್ಲಿ ಸ್ಥಾಪನೆ ಆಯಿತು. ಆವಾಗಿನಿಂದ EMI, EMC, RF ಶೀಲ್ಡಿಂಗ್ ಮತ್ತು ಮೆಜರ್ಮೆಂಟು ಮತ್ತು ಟೆಸ್ಟ್ ಸೊಲ್ಯೂಷನ್ಸ್ನ ಕೊಡ್ತಿದ್ದಾರೆ. ನಾವೇ ಬಂದೀವಿ ಸ್ಕೋಟಲ್ಲಿ. ಇಲ್ಲಿ ಪ್ರೆಸ್ಸಿ ಅನ್ನೋ ಒಂದು ಮಷೀನ್ ಇರುತ್ತೆ. ಆ ಮಷೀನ್ ಕಟ್ ಮಾಡಿ ಇಲ್ಲಿ ಮೋಲ್ಡರ್ ಮೆಕಾ ಪ್ರೆಸ್ಸಿಂದ ಪಾಲಿಮರ್ನ ಹಾಕಿ ಮೋಲ್ಡ್ ಮಾಡಿಬಿಟ್ಟು ಪಾಲಿಷ್ ಮಾಡ್ತಾರೆ. ಸೊ ಇದು ಯೂಸ್ ಮಾಡ್ತಿರೋ ಡಿಸ್ಕು. ಇದು ಅವುಗಳ ರಾ ಮೆಟೀರಿಯಲ್ಸು. ಇದು ಸಾಯಿಲ್ ಟೆಸ್ಟಿಂಗ್. ಹ್ಯಾಂಡ್ ಪವರ್ಸ್ ಮುಖ್ಯವಾಗಿ ಸೋಲಾರ್ ಎನರ್ಜಿ ಸಿಸ್ಟಮು, ವಿಂಡ್ ಮಿಲ್ಲು, ವಿದ್ಯುತ್ ವಾಹನಗಳು ಮತ್ತು ಮಾನಿಟರಿಂಗ್ ವ್ಯವಸ್ಥೆಗಳಿಗೆ ಮತ್ತು ವೋಲ್ಟೇಜ್ ಸೆನ್ಸರ್ಸ್ಗಳಿಗೆ ಸೊಲ್ಯೂಷನ್ಸ್ನ ಕೊಡುತ್ತೆ. ಇಲ್ಲಿ ಪೋರ್ಟಬಲ್ ಟೇಬಲ್ ಸಿಸ್ಟಮ್ ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಚಿಕ್ಕದಾಗಿದ್ದರೂ ತುಂಬ ಕೆಲಸ ಮಾಡುತ್ತೆ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಂಪೂರ್ಣವಾಗಿ ಪರೀಕ್ಷೆ ಮಾಡೋಕ್ಕೆ ಡಿಸೈನ್ ಮಾಡಿರೋದು. ಝೆಟಾ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ಗಳು, ಡ್ರೋನ್ಗಳು ಮತ್ತು ಸಾಮಾನ್ಯ ಮೋಟರ್ ಇರುವಂಥ ಕಂಪನಿಗಳಿಗೆ ಉನ್ನತ ಮಟ್ಟ ಇರುವಂತಹ ವೈಂಡಿಂಗ್ ಯಂತ್ರಗಳನ್ನ ಡಿಸೈನ್ ಮಾಡಿ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂಥ ಒಂದು ಕಂಪನಿ. ಸೊ
So it's a 6 pole. ಹೆಂಗೆಲ್ ಕಂಪನಿ ಲೈಟಿಂಗ್ ಸೊಲ್ಯೂಷನ್ಸು, ವಾಟರ್ ಪ್ರೂಫ್ ಕನೆಕ್ಟರ್ಸು, ಔಟ್ಡೋರ್ LEDs ಪ್ಯಾನಲ್ಗಳು ಮತ್ತು ಟರ್ಮಿನಲ್ ಕನೆಕ್ಟರ್ನ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. Single week select. ಪಾಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್ ಭಾರತದಲ್ಲಿ ತಂತಿ ಮತ್ತು ಕೇಬಲ್ಗಳ ಅತಿದೊಡ್ಡ ತಯಾರಕರಾಗಿದ್ದು, ವೇಗವಾಗಿ ಬೆಳೆಯುತ್ತಿರುವ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಿಕಲ್ ಗೂಡ್ಸ್ ಕಂಪನಿಗಳಲ್ಲಿ ಒಂದು. ಇವಾಗ ಇವರು ಪ್ರೊಫೆಷನಲ್ EV ಚಾರ್ಜಿಂಗ್ ಸೊಲ್ಯೂಷನ್ ಸಪ್ಲೈಯರ್ ಆಗಿ ಕೂಡ ಆಗಿದ್ದಾರೆ. DNSafety ಎಂಬ ಒಂದು ಕಂಪನಿ ಉದ್ಯಮಗಳಿಗೆ ಬೇಕಾಗಿರುವಂತಹ ಟೂಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡುತ್ತೆ. ಜೊತೆಗೆ ಮನೆಗಳಿಗೆ ಬೇಕಾಗಿರುವಂಥ ಒಂದು ಸೋಲಾರ್ ಎನರ್ಜಿ ಅಂದರೆ ನಿಮ್ಮ ಮನೆಗೆ ಶಕ್ತಿಯು ಸದಾ ಸಿದ್ಧ. ಇದು ಕೇವಲ ಬ್ಯಾಟ್ರಿ ಅಲ್ಲ, ಭರವಸೆಯ ಹೊಸ ರೂಪ. ತ್ರೀಬೋನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಒಂದು ಕಂಪನಿ ಸೀಲೆಂಟ್ಗಳು ಮತ್ತು ಅಡೆಸಿವ್ ತಯಾರು ಮಾಡುತ್ತೆ. ಜೆಮ್ಕೆನ್ ಪುಣೆಯಲ್ಲಿರುವಂಥ ಅತ್ಯುತ್ತಮ ಎಪಾಕ್ಸಿ ಫ್ಲೋರಿಂಗ್ ತಯಾರಕ ಕಂಪನಿಯಾಗಿದೆ. ಇದು ಭಾರತದ ಎಲ್ಲೆಡೆ ತನ್ನ ಸೇವೆಗಳನ್ನು ಒದಗಿಸುತ್ತೆ. ಇದು ಜಾಪನೀಸ್ ಬೇಸ್ಡ್ ಒಂದು ಕಂಪ್ನಿಯಾಗಿದೆ. ಇದು ಏನಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲಿ ಆಟೋಮೈಸೇಷನ್ ಸಿಸ್ಟಮ್, ಟೆಸ್ಟು ಮತ್ತು ಮೆಷರ್ಮೆಂಟ್ಸು ಮತ್ತು ನ್ಯೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಲಿ ಅಥವಾ ಒಂದು ಮ್ಯಾನೇಜ್ಮೆಂಟ್ನ ಮಾಡೋದ್ರಲ್ಲಿ ಇದು ಸ್ಪೆಷಲೈಸೇಷನ್ನ ಹೊಂದಿದೆ. ಮ್ಯೂಟೆಕ್ ಎಂಬ ಒಂದು ಕಂಪನಿ ದಕ್ಷಿಣ ಕೊರಿಯಾದ ಕಂಪನಿಯಾಗಿದೆ. ಭಾರತದಲ್ಲಿ ಜಂಟಿ ಉದ್ಯಮವನ್ನು ಹೊಂದಿದೆ. ಮ್ಯೂಟೆಕ್ ಕಂಪನಿ ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ಗಳಿಗೆ ಬಳಸುವ ಆಟೋಮೋಟಿವ್ ಸಿಂಕ್ರೊನೈಸೇಷನ್ಗಳನ್ನ ಮತ್ತು ಇತರ ಕಾಂಪೊನೆಂಟ್ಸ್ಗಳನ್ನ ನಾವು ತಯಾರಿಕೆ ಮಾಡೋದರಲ್ಲಿ ಪರಿಣಿತಿಯನ್ನು ಹೊಂದಿದೆ. ಸನ್ ಬ್ರ್ಯಾಂಡ್ LED ಕಂಪ್ನಿಗಳಿಗೆ ಬೇಕಾಗಿರುವಂಥ ಪ್ರೆಷರ್ ಸೆನ್ಸಿಟಿವ್ ಟೇಪ್ಗಳನ್ನ ತಯಾರು ಮಾಡುತ್ತೆ. ಈ ಒಂದು ಕಂಪನಿಯಲ್ಲಿ 200ಕ್ಕೂ ಹೆಚ್ಚು ವಿಧದ ಟೇಪ್ಗಳು ಮತ್ತು ಡಬಲ್ ಸೈಡೆಡ್ PVC ಟೇಪ್ಗಳು ಕೂಡ ಸಿಗುತ್ತೆ. Stainless steel cable guys. ಕಂಪ್ನಿಯ ದೃಷ್ಟಿಕೋನವೇನೆಂದರೆ ಇಂಜೆಕ್ಷನ್ ಮೋಲ್ಡಿಂಗ್ ಫೀಲ್ಡಲ್ಲಿ ಫ್ರೆಂಡ್ಲಿ ಯೂಸು ಮತ್ತು ಇನೋವೇಟಿವ್ ಪ್ಯಾನಲ್ ಮೌಂಟೆಡ್ ಟೆಂಪ್ರೇಚರ್ ಕಂಟ್ರೋಲ್ಗಳನ್ನ ಒದಗಿಸೋದು. DF ಇಂಜಿನಿಯರಿಂಗ್ ಕಂಪನಿಯು ಸೋಲಾರ್ ಸಿಮ್ಯುಲೇಷನ್ ಸಿಸ್ಟಮ್ ಮತ್ತು ಇಂಡಸ್ಟ್ರಿಯಲ್ ರೇಡಿಯೇಷನ್ ಟೆಕ್ನಾಲಜಿಯನ್ನು ವಿಚಾರದಲ್ಲಿ ವರ್ಲ್ಡ್ ಮಾರ್ಕೆಟ್ ಲೀಡರ್ ಆಗಿದೆ. ಮೆಕ್ಯಾನಿಕಾ ಅನ್ನೋ ಕಂಪನಿ ಬ್ಯಾಂಗ್ಳೂರ್ ಬೇಸ್ಡ್ 3D ಪ್ರಿಂಟಿಂಗ್ ಕಂಪನಿಯಾಗಿದೆ. ಇದು ಬಿಸ್ನೆಸ್ಗೆ ಮತ್ತು ಅದರ ಇಂಡಿವಿಜುವಲ್ ಕಸ್ಟಮರ್ಗಳಿಗೆ ಹೈ ಕ್ವಾಲಿಟಿ 3D ಪ್ರಿಂಟಿಂಗ್ ಸರ್ವಿಸ್ನ ಕೊಡುತ್ತಾರೆ. But right now we are in a single plant. ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಕೂಡ ಇಲ್ಲಿದೆ. 26, 27, 25 ನವಂಬರ್ 2026. ಇವತ್ತು ನಾನು ಬಂದಿರುವಂಥ ಒಂದು ಎಕ್ಸಿಬಿಷನ್ ಅದೇ ಎಲೆಕ್ಟ್ರಿಕಲ್ ಐಟಮ್ಸ್ಗೆ ರಿಲೇಟೆಡ್ ಆಗಿರೋ ಒಂದು ಸಣ್ಣ ಸ್ಕ್ರೂವಿಂದ ಹಿಡಿದು ದೊಡ್ಡ ಮಷೀನ್ ಆಗೋರ್ಗೂ ಏನೇನು ಬೇಕಾಗುತ್ತಲ್ಲ, ಮೆಟೀರಿಯಲ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಮದರ್ ಬೋರ್ಡ್ ಆಗಿರ್ಬೋದು, ವಯರು, ಪ್ಲಗ್ಗು, ಪ್ರತಿಯೊಂದು ವಿಚ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಆಗಿ ಯಾವುದು ಮಷೀನ್ಸ್ಗಳು ರನ್ ಆಗುತ್ತೆ ಆ ಪ್ರತಿಯೊಂದು ಮಷಿನ್ಗೂ ಅವರು ಬೇಕಾದ ಮೆಟೀರಿಯಲ್ಸ್ನೆಲ್ಲ ಈ ಎಕ್ಸಿಬಿಷನಲ್ಲಿ ಇಟ್ಟಿದ್ರು. ಕೆಲವರು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಂದಿದ್ರು, ಮತ್ತು ಪವರ್ ಸ್ಟೇಷನ್ಸ್ಗಳು, ಮತ್ತು ಇವಾಗ ಕಾರ್ಗಳಿಗೆ ಚಾರ್ಜ್ ಮಾಡಬೇಕಾದ್ರೆ ಬೇಕಾಗಿರೋ ಎಲೆಕ್ಟ್ರಿಕನ್ನು ಆ
ಆ ರೀತಿ ಇದು ಮತ್ತು ಅದ್ರದ್ದು ಯಾವ್ಯಾವ ರೀತಿ ಅಡ್ವಾನ್ಸ್ಡ್ ಆಗಿ ಚೇಂಜ್ ಆಗಿದೆ ಮತ್ತು ಅವ್ರ ಫ್ಯೂಚರ್ ಪ್ಲ್ಯಾನ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಇಲ್ಲಿರೋರು ಸ್ಟಾಲ್ ಮೆಂಬರ್ಸ್ಗಳೆಲ್ಲ ಬಂದಿರೋವಂಥ ಕಸ್ಟಮರ್ಸ್ ಆಗಿರಲಿ ಅಥವಾ ಯಾರು ಸ್ಟೂಡೆಂಟ್ ಆಗಿರಲಿ ಅವ್ರಿಗೆಲ್ಲ ನೀಟಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ಈಗ ಎಕ್ಸ್ಪೋನ ಮುಗಿಸ್ಕೊಂಡು ಬಸ್ ಸ್ಟಾಪ್ ಕಡೆ ಬರ್ತಾ ಇದ್ದೀನಿ. ಓಡಾದ್ಮೇಲೆ ಬಸ್ ಸ್ಟಾಪ್ ಹತ್ರ 500 FNRP ಸಿಲ್ಕ್ ಬೋರ್ಡ್ ಹೋಗ್ಬೇಕು. ಸಿಲ್ಕ್ ಬೋರ್ಡಿನ ಎಲೆಕ್ಟ್ರಾನಿಕ್ ಸಿಟಿ ಇನ್ನೊಂದು ಬಸ್ ಅಲ್ಲಿ ರಾಜಚಂದ್ರ ಹೋಗ್ಬೇಕು.